ವಯಸ್ಸಾಗಿರೋರೆಲ್ಲ ಚೆನ್ನಾಗಿದ್ದಾರೆ. ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ. ಡೈಲಿ ಮಧ್ಯಾಹ್ನ ಚಿಕನ್ ತಿನ್ಬೇಕು ಅಂತಾರೆ, ಡೈಲಿ ಹುಡುಗ ಬೇಕಾದ್ರೆ ಒಬ್ಬರು ಮಾಡಬೇಕು ಅಂತ ಹೇಳ್ತಾರೆ. ತಂದೆ ತಾಯಿ ಮಕ್ಕಳು ಕರ್ಕೊಂಬಂದು ಒಂದು ಸನ್ನಿವೇಶ ಬಂದಿದೆ. ಗಾಡಿ ಮಸಾಜ್ ಮಾಡಬೇಕು, ನಾವು ಒಂದು ಜೀವನ ಉಳಿಸಬಹುದು. ದಿನಗಳಲ್ಲಿ ಉಳಿದ ಸಂಬಂಧಿ ಅದು ಆಟ ತುಂಬಾ ಜನ ಜಾಸ್ತಿ ಬರ್ತಾ ಇದ್ದಾರೆ. ನಮ್ಮ ಜೈದವಕ್ಕೆ ಯಂಗ್ಸ್ಟರ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಈಗ ಬಂದಿದ್ದು ಮನೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಅಷ್ಟು 40-45 ವರ್ಷದವರು. ಅದಕ್ಕೆ ಏನಪ್ಪಾ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಅತಿಯಾದ ನಮ್ಮಲ್ಲಿ ಏನಾಗಿದೆ ಅಂತ ಅತಿಯಾದ ಜೀವನ ಶೈಲಿ. ಈ ಜೀವನ ಶೈಲಿಯಿಂದ ಎಲ್ಲ ಈಚೆ ಬರ್ತಿದ್ದಾರೆ. ಪ್ಲಸ್ ಸ್ಟ್ರೆಸ್ ಎರಡು ಏನಾಗ್ತಾ ಇದೆ ಇತ್ತೀಚಿನ ದಿನ ಯಂಗ್ಸ್ಟರ್ಸ್ಗೆ ಜಾಸ್ತಿ. ನನಗೆ ಏನಾಗಿದೆ ಅಂತ ಹೇಳಿದ್ರೆ ವಯಸ್ಸಾಗಿರೋರೆಲ್ಲ ಚೆನ್ನಾಗಿದ್ದಾರೆ. ಈ ಯಂಗ್ಸ್ಟರ್ಸ್ ಅಲ್ಲಿ ಅಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ. ಜೈದಾವ್ ಆಲ್ಮೋಸ್ಟ್ 1.5-2 ವರ್ಷ ಅಡ್ಮಿಟ್ ಆಗ್ತಾ ಇದ್ದಾರೆ. ಅದ್ರಲ್ಲಿ ಯಂಗ್ಸ್ಟರ್ಸ್ ಜಾಸ್ತಿ. ಕೆಲವು ಜನ ಧೂಮಪಾನ ಜಾಸ್ತಿ ಇರುತ್ತೆ, ಕೆಲವರು ಆಲ್ಕೋಹಾಲ್ ಇರುತ್ತೆ, ಕೆಲವರು ಡ್ರಗ್ ಅಬ್ಯೂಸ್ ಇರುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳೆಲ್ಲ ಇರ್ತವೆ. ಮತ್ತೆ ಮನೆಯಲ್ಲಿ ಸಾಂಸಾರಿಕ ಒತ್ತಡ ಪ್ಲಸ್ ಕೆಲಸದ ಒತ್ತಡ ಇದಾಗಿ ಏನಾಗುತ್ತೆ ಎಲ್ಲ ಕಾಂಟ್ರಿಬ್ಯೂಷನ್ ಆಗಿ ಹಾರ್ಟ್ ಮೇಲೆ ಒತ್ತಡ ಕೊಡುತ್ತೆ. ಹಾರ್ಟ್ ಮೇಲೆ ಒತ್ತಡ ಕೊಟ್ಟಾಗ ಹಾರ್ಟ್ ಅಟ್ಯಾಕ್ ಬರ್ತಾರೆ. ಅಂತ ಟೈಮಲ್ಲಿ ನಾವೇನಾಗ್ತೀವಿ, ಪಾಪ ಎಲ್ಲ ಚಿಕ್ಕ ಮಕ್ಕಳು ಇರ್ತಾರೆ, ಅಂತವ್ರಿಗೆ ನಾವು ಉಚಿತವಾದ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಆಂಜಿಯೋಗ್ರಾಮ್ ಆಗಲಿ, ಆಂಜಿಯೋಪ್ಲಾಸ್ಟಿ ಆಗಲಿ, ಈ ತರ ಉಚಿತವಾದ ಟ್ರೀಟ್ಮೆಂಟ್ ಅವ್ರಿಗೆ ಗುಣಮುಖವಾಗಿ ಹೋದ್ರೆ ಅವ್ರ ಫ್ಯಾಮಿಲಿನೂ ನೆಮ್ಮದಿಯಾಗಿರ್ತಾರೆ, ಮಕ್ಕಳು ನೆಮ್ಮದಿಯಾಗಿ ಬದುಕ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ಎಲ್ಲರೂ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೇಂಜಸ್. ಕೊಲೆಸ್ಟ್ರಾಲ್ನ ಮಿತಿಮಿತಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಬಿಪಿ ಇದ್ರೆ ಬಿಪಿನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಶುಗರ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇದ್ಯಾವುದೇ ತರದಾಗಲಿ ಇದನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಏನಾಗುತ್ತೆ, ನಮಗೂ ಒಂದು ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಈಗ ನಾವೇನಾಗುತ್ತೆ, ಈ ಪ್ರಕೃತಿ ಮಾತೆಯಲ್ಲಿ ನಾವು ಕೇಳ್ಬೋದು. ಈ ಪ್ರಕೃತಿಯಲ್ಲಿ ಅನೇಕವಾದ ಚಿಕಿತ್ಸೆಗಳಿದ್ದಾವೆ. ಈ ಪ್ರಕೃತಿಯಲ್ಲಿ ಏನಂತ ಹೇಳಿದ್ರೆ ನಾವು ಡಯಟ್ ಇರ್ಬೋದು. ಡಯಟ್ ಏನು ಕೇಳಿದ್ರೆ ನನಗೆ ಒಂದು ಕೊಲೆಸ್ಟ್ರಾಲ್ ಚೆಕ್ ಮಾಡಿದೆ, ಈಗ ಕೊಲೆಸ್ಟ್ರಾಲ್ ಚೆಕ್ ಮಧ್ಯಾಹ್ನ ಡೈಲಿ ಮಧ್ಯಾಹ್ನ ಚಿಕನ್ ತಿನ್ಬೇಕು ಅಂತಾರೆ, ಡೈಲಿ ಹುಡುಗಬೇಕಂದ್ರೆ ಒಬ್ಬರು ಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಇದನ್ನ ಕಂಟ್ರೋಲ್ ಮಾಡಿಕೊಂಡು ಹೇಳಿದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ, ಬಿಪಿನೂ ಕಮ್ಮಿ ಆಗಿರುತ್ತೆ. ಸೊ ಅದೇ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಇಸ್ ಇಂಪಾರ್ಟೆಂಟ್. ಈಗ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಬಾದಾಮಿ ಸಾಹೇಬ್ರು ಏನ್ ಹೇಳ್ತಿದ್ರೆ, ಶಿಕ್ಷಕರು ಮತ್ತೆ ತಂದೆ ತಾಯಿ. ನಾನು ಅಷ್ಟೇ, ಪ್ರತಿಯೊಬ್ರು ಗೌರ್ಮೆಂಟ್ ಆಫೀಸರ್ಸ್ ಎಲ್ಲಾ ಕಡೆ ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಈಗ ನಂದು ಅಷ್ಟೇ, ನಾನು ಹುಲಿಯೂರ್ದುರ್ಗ ಒಂದು ಗ್ರಾಮ, ನನಗೆ 1ರಿಂದ 5ನೇ ಕ್ಲಾಸ್ ಸ್ಲೇಟ್ ಕೊಟ್ರು. ನನಗೆ ಸ್ಲೇಟ್ ಬರ್ಕೊಟ್ಟು ಓದಿದ್ದು ನಾನೇನು ಯಾವ್ದೋ ಕಾನ್ವೆಂಟ್ಗೆ ಹೋದನೆಲ್ಲ ಏನು ಅಂಗನವಾಡಿ ನಾನು ಸ್ಕೂಲ್ ಆದ್ಮೇಲೆ MBBS ಅಂತ ಹೇಳ್ಕೊಂಡು ಇಬ್ರು ಜೀರೋ ಎಜುಕೇಶನ್ ಇಷ್ಟು ಯಾರು ಓದೋರಲ್ಲ. ಹಂಗೆ ನನ್ಗೆ ಇಬ್ರು ಮಾಸ್ಟರ್ ಏನ್ ಮಾಡ್ತಾರೆ, ನನಗೆ ಓದೋದು ಹೊಡೆದು ಓದಿಸ್ದಾಗ ನನಗೆ 10ನೇ ಕ್ಲಾಸ್ ನಾನೇ ಫಸ್ಟ್ ಕ್ಲಾಸ್ ಬರ್ತೀನಿ ನಮ್ಮ ತಾಲೂಕಿಗೆ ಅವಾಗ. ಸೊ ತಾಲೂಕು ಫಸ್ಟ್ ಕ್ಲಾಸ್ ಬರ್ತೀನಿ. ಆಮೇಲೆ MBBS MD DM ಕಾರ್ಡ್ ಎಲ್ಲ ಮೆಡಿಕಲ್ ಕಂಪ್ಲೀಟ್ ಗೌರ್ಮೆಂಟ್ ಎಜುಕೇಶನ್. ನಾನು ಒಂದು ಪೈಸಾ ಫೀಸ್ ಕಟ್ಟೋದಲ್ಲ, MBBS ಆಗಲಿ MD ಆಗಲಿ DM ಆಗಲಿ. ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ತಂದೆ ತಾಯಿ ಕೇಳಿದ್ರು. ತಂದೆ ತಾಯಿ ನನಗೆ ಎಜುಕೇಶನ್ ಕೊಡಲಿಲ್ಲ, ಸಂಸ್ಕಾರ ಕಲಿಸಿದ್ರು. ಆ ಸಂಸ್ಕಾರ ಇವತ್ತು ಮುಂದೆ ನಿಲ್ಸೋದಕ್ಕೆ ಆ ಸಂಸ್ಕಾರನೇ ಕಾರಣ. ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ 2 ಏನಂದ್ರೆ ಶಿಕ್ಷಕರು. ಇಬ್ರು ಶಿಕ್ಷಕರಿದ್ದಾರೆ. ಒಬ್ರು 85 ವರ್ಷ, ಇನ್ನೊಬ್ರು 90 ವರ್ಷ. ಒಬ್ರು 85 ವರ್ಷಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಇನ್ನೊಬ್ರು 90 ವರ್ಷಕ್ಕೆ ಬೈಪಾಸ್ ಸರ್ಜರಿ ಮಾಡ್ತೀವಿ. ಇಬ್ರು ಇವತ್ತು ಏನಾಗಿದೆ, ಒಬ್ರು ಸೈಕಲ್ ಕುಡಿತಾರೆ, ಇನ್ನೊಬ್ರು ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಗುರುವಿಗೆ ಗುಲಾಮನಾಗೋ ದೊರಕದೆಯ ಮುಕ್ತಿ ಅಂತ ಹೇಳ್ತೀವಿ. ಗುರುನು ತಂದೆ ತಾಯಿ ನಮ್ಗಿಬ್ರು ಬಹಳ ಈ ಸಮಾಜದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ವ್ಯಕ್ತಿಗಳು. ಇವ್ರನ್ನ ನಾವು ಗೌರವಿಸಬೇಕು. ಅದೇ ರೀತಿ ಏನಾಗುತ್ತೆ, ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ಗೌರವದಿಂದ ಕಾಣಬೇಕು. ಅದೇ ರೀತಿ ಮಕ್ಕಳು ಅಷ್ಟೇ ತಂದೆ ತಾಯಿಗಳನ್ನ ಮಕ್ಕಳನ್ನ ಗೌರವದಿಂದ ಕಾಣಬೇಕು. ಈ ರಿಲೇಶನ್ಶಿಪ್ ಹೀಗೆ ಹೋಗ್ತಾ ಇರಬೇಕು. ಈ ರಿಲೇಶನ್ಶಿಪ್ ಬೇಕಾದ್ರೆ ತಂದೆ ತಾಯಿ ಅನಾಥಾಶ್ರಮ ಸೇರ್ತಾರೆ. ಸೊ ಇದು ಬಹಳ ಡೇಂಜರ್ಸ್ ಇದು. ಹಾಗೆ ಪ್ರೀತಿ ಯಾರನ್ನೇ ಆಗಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದನೇ ಗೆಲ್ಬೇಕು. ಮುಂಚೆ ಏನಾಗ್ತಿತ್ತು, ತಂದೆ ತಾಯಿಗಳು ವಯಸ್ಸಾದ್ಮೇಲೆ ಆಟ ಅಟ್ಯಾಕ್ಗಳು ನೋಡ್ತಾ ಇದ್ವಿ. ಅವ್ರ ಮಕ್ಕಳು ತಂದೆ ತಾಯಿಗಳನ್ನ ಕರ್ಕೊಂಡ್ಬಂದು. ಇವತ್ತೇನಾಗಿದೆ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡ್ಬಂದ ಒಂದು ಸನ್ನಿವೇಶ ಬಂದಿದೆ. ಸೊ ಇದು ಆಗ್ಬಾರ್ದು. ಅದಕ್ಕೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಅತಿಯಾದ ಜೀವನ ಶೈಲಿ, ಅತಿಯಾದ ಧೂಮಪಾನ, ಅತಿಯಾದ ಆಲ್ಕೋಹಾಲ್ ಇವಂತವನ್ನೆಲ್ಲ ನಾವು ಹೊರಗಡೆಯಿಂದ ಬರಬೇಕು. ನಮ್ದು ಏನು ಮುಖ್ಯ ಇಂಪಾರ್ಟೆಂಟ್, ಹಾರ್ಡ್ ವರ್ಕ್. ಕೆಲಸ ಯಾವುದೇ ವಾರದಾಗಲಿ ಕೆಲಸನೇ ಮೋಸ್ಟ್ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಇಂದನೇ ನಾವು ಮುಂದೆ ಬರೋಕ್ ಸಾಧ್ಯ. ವಿತೌಟ್ ಹಾರ್ಡ್ ವರ್ಕ್ ಬರೋಕ್ ಸಾಧ್ಯನೇ ಇಲ್ಲ. ಸೊ ಅದರಿಂದ ಚೆನ್ನಾಗಿ ಕೆಲಸ ಮಾಡಬೇಕು. ನಾವು ಹಾರ್ಡ್ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಒಂದು ಸಮಾಜದಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಬಳಸಬಹುದು, ಉತ್ತಮವಾದ ಕೆಲಸ ಮಾಡಬಹುದು. ಹಾರ್ಡ್ ವರ್ಕ್ ಅಂತ ಹೇಳಿ, ಈಗ ಕೋವಿಡ್-19 ಬಂತು 2019 ಅಲ್ಲಿ. ಕೋವಿಡ್ ಏನ್ ಹೇಳಿತ್ತು, ನಮ್ಗೆ 3 ಗೈಡ್ಲೈನ್ಸ್ ಕೊಟ್ಟಿದ್ರು. ಫಸ್ಟ್ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಗೈಡ್ಲೈನ್ ನಂಬರ್ 1. ಮಾಸ್ಕ್ ಹಾಕೊಳ್ಳೋ ಉದ್ದೇಶ ಏನಿದೆ,
ಮಾಸ್ಕ್ ಕಮ್ಮಿ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ರು ಕೋವಿಡ್. ಅದನ್ನ ನಾವು ಅನುಸರಿಸಿಲ್ಲ. ನಾವು ಮಾಸ್ಕ್ ಹಾಕೊಳ್ಳೋದ್ರಿಂದೇನೆ ಮಾತನ್ನು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ ಅಂತ ಹೇಳಿದ್ರು. ಸೊ ಮಾಸ್ಕ್ ಕಮ್ಮಿ ಮಾಡೋದ್ರಿಂದ ನೀವು ಡ್ರಾಪ್ಲೆಟ್ ಇನ್ಫೆಕ್ಷನ್ ಕೋವಿಡ್ ಬರೋದು ಸಾಧ್ಯನೇ ಇಲ್ಲ. ಸೊ ಎರಡನೇ ನಂಬರ್ ಅಂತ ಹೇಳಿ ಸ್ಯಾನಿಟೈಸರ್ ಹಾಕೊಳ್ಳಿ ಅಂತ ಹೇಳಿ. ಸ್ಯಾನಿಟೈಸರ್ ಹಾಕೊಂಡು ಕೈ ವಾಶ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಲ್ಲ. ನಾವು ಮನಸ್ಸು ಪರಿಶುದ್ಧವಾಗಿರ್ಬೇಕು. ಸೊ ಯಾವತ್ತೂ ನಾವು ಪಾಸಿಟಿವ್ ಥಿಂಕಿಂಗ್ ಹೋಗ್ಬೇಕಾಗತ್ತೆ, ನೆಗೆಟಿವ್ ಥಿಂಕಿಂಗ್ ಬಿಡಬೇಕಾಗತ್ತೆ. ಸೊ ಮೂರನೇದೇನು ಸೋಷಿಯಲ್ ಡಿಸ್ಟೆನ್ಸ್. ಸೋಷಿಯಲ್ ಡಿಸ್ಟೆನ್ಸ್ ನಮ್ಮಲ್ಲಿ ಆಂಟಿ ಸೋಷಿಯಲ್, ನಮ್ಮಲ್ಲೇ ನಮ್ಮ ಕೆಲವರು ಆಗೋದಿಲ್ಲ. ನಮ್ಮಲ್ಲೇ ನಮಗೆ ಅವ್ನ ಪ್ರಮೋಷನ್ ಆದ್ರೆ ಇವ್ನು ಕೋರ್ಟ್ ಹಾಕ್ತಾರೆ, ಅವ್ರ ಪ್ರಮೋಷನ್ ಇವ್ರು ಕೋರ್ಟ್ ಹಾಕ್ತಾರೆ. ಸೊ ಅದನ್ನ ನಾವು ದೂರ ಇಡಬೇಕು. ಈ 3 ಗೈಡ್ಲೈನ್ಸ್ ನಾವು ಫಾಲೋ ಮಾಡಿದ್ರೆ ಅವಾಗ ಉತ್ತಮವಾದ ಸಮಾಜವನ್ನು ನಾವು ಕಟ್ಬೋದಾಗುತ್ತೆ. ಆದ್ದರಿಂದ ಇವತ್ತು ಈ CPR ಪ್ರೋಗ್ರಾಮ್ ಅಂತ ಏನೇ ಕೇಳಿದ್ರೆ, ನಮ್ಮ ಇತ್ತೀಚಿನ ದಿನಗಳಲ್ಲಿ ಈಗ ಕ್ರೌಡೆಡ್ ಪ್ಲೇಸ್ ಇರ್ತವೆ. ಈಗ ಜಾತ್ರೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಇಂಥ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ರು ಮನುಷ್ಯ ಇದ್ದಕ್ಕಿದ್ದಂಗೆ ಸಿಂಪವಾಗಿ ತಲೆಚಕ್ರ ಬಿದ್ದು ಬಿಡ್ತಾನೆ. ಅವಾಗ ನಾವೇನ್ ಮಾಡ್ತೇವೆ, ಅವಾಗ ಅಂತ ಟೈಮಲ್ಲಿ ಪ್ರತಿಯೊಬ್ರು ಡಾಕ್ಟರ್ ಆಗ್ಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಪ್ರತಿಯೊಬ್ಬ ಚೆಕ್ ಮಾಡ್ಬೇಕು, ದೂರ ಹೋಗ್ಬಿಡ್ತಾರೆ. ಯಾವಾಗ ಏನಾಗುತ್ತೆ ಆತರ ಮಾಡಬಾರ್ದು. ಆತರ ಇದ್ದಾಗ ನಾವು CPR ಅಂತ ಹೇಳಿದ್ರೆ ಇಟ್ಸ್ ಎಮರ್ಜೆನ್ಸಿ ಪ್ರೊಸೀಜರ್, ಇಟ್ಸ್ ಬೇಸಿಕ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಈ ತರ ಎಮರ್ಜೆನ್ಸಿ ಬೇಸಿಕ್ ಪ್ರೊಸೀಜರ್ ಇದ್ದಾಗ ನಾವು ಒಂದು ಜೀವನ ಉಳಿಸಬಹುದು. ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ CPR ಅಂತ ಹೇಳಿದ್ರೆ ಗಾಡಿಗೆ ಮಸಾಜ್ ಮಾಡ್ಬೇಕಾಗುತ್ತೆ. 1 ನಿಮಿಷಕ್ಕೆ 30 ಸೆಕೆಂಡ್ ಪ್ರೆಸ್ ಮಾಡ್ಬೇಕಾಗುತ್ತೆ. ಪೇಷಂಟ್ ಸಡನ್ ಆಗಿ ಅನ್ಕಾನ್ಶಿಯಸ್ ಇದ್ದಾಗ ನೀವು 1 ಮಿನಿಟ್ 30 ಸೆಕೆಂಡ್ ಪ್ರೆಸ್ ಮಾಡಿದಾಗ ಇಮಿಡಿಯೇಟ್ ಆಗಿ ಪೇಷಂಟ್ ರಿವೈವ್ ಆಗ್ಬಿಡ್ತಾರೆ. ಇದರಿಂದ 1 to 2% ನಾವು ಜೀವನ ಉಳಿಸಬಹುದು. ಇದಕ್ಕೆ ಪ್ರತಿಯೊಬ್ರು ಈ ಪ್ರೊಸೀಜರ್ ಪ್ರತಿಯೊಬ್ರು ಕಲಿಬೇಕು. ಡಾಕ್ಟರ್ ಮಾಡ್ಬೇಕಂತಾನೆ ಏನಿಲ್ಲ. ಇದು ಪ್ರತಿಯೊಬ್ರು ಆ ಟೈಮಲ್ಲಿ ಎಲ್ಲರೂ ಡಾಕ್ಟರ್ ಆಗ್ಬೇಕಾಗುತ್ತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.